ಸಾಮಾನ್ಯವಾಗಿ ಯಾವುದೇ ಕೋರ್ಟ್ ಜಾಮೀನು ಕೊಟ್ಟರೂ ಕೂಡ ಕೊಟ್ಟ ತಕ್ಷಣ ಬಿಡುಗಡೆ ಮಾಡಲ್ಲ. ಯಾಕೆಂದರೆ ಜಾಮೀನು ಕೊಡಬೇಕಾದ್ರೆ ಕೆಲವು ಷರತ್ತುಗಳನ್ನು ಹಾಕಿರುತ್ತೆ ಕೋರ್ಟ್. ಹಾಗಾಗಿ ಈ ಷರತ್ತುಗಳ ಪೂರೈಸಿದ ನಂತರವಷ್ಟೇ ರೇವಣ್ಣ ಬಿಡುಗಡೆಯಾಗುತ್ತೆ. ಷರತ್ತನ್ನು ಪೂರೈಸಿದ ನಂತರವಷ್ಟೇ ರೇವಣ್ಣ ಬಿಡುಗಡೆ. ರೇವಣ್ಣ ವಿಚಾರದಲ್ಲಿ ಅಂತಲೇ ಅಲ್ಲ, ಎಲ್ಲರ ವಿಚಾರದಲ್ಲೂ ಷರತ್ತುಗಳನ್ನು ಪೂರೈಕೆ ಮಾಡಲೇಬೇಕಾಗುತ್ತೆ. ಮಧ್ಯಾಹ್ನ 12 ಗಂಟೆಯ ಒಳಗೆ ಈ ಎಲ್ಲ ಷರತ್ತುಗಳನ್ನು ಪೂರೈಸಲಿದ್ದಾರೆ ರೇವಣ್ಣ ಪರ ವಕೀಲರು. ಜಾಮೀನು ಪ್ರತಿಯನ್ನು ಪಡೆದು ಮಧ್ಯಾಹ್ನ ಪರಪ್ಪನ ಅಗ್ರಹಾರಕ್ಕೆ ತಲುಪ್ತಾರೆ ಅಮೀನಾ. ಇಬ್ಬರು ಸರ್ಕಾರಿ ನೌಕರರ ಶ್ಯೂರಿಟಿ, 5 ಲಕ್ಷದ ಬಾಂಡ್, ಇದೆಲ್ಲವನ್ನು ಕೂಡ ಮಾಡಬೇಕು. ಕೋರ್ಟ್ ಅವಧಿ ಬೆಳಗ್ಗೆ 10:10ವರೆಗೆ ಆರಂಭ ಆಗುತ್ತೆ. 1 ಗಂಟೆಯ ಒಳಗೆ, ಅಂದರೆ ಅವಧಿ ಆರಂಭವಾದ 1 ಗಂಟೆಯ ಒಳಗೆ ಷರತ್ತು ಪೂರೈಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಇಬ್ಬರು ಗೌರ್ಮೆಂಟ್ ಅಫಿಷಿಯಲ್ಸ್ ಬೇಕು ಅಂದ ತಕ್ಷಣ ಅವ್ರನ್ನ ಕರ್ಕೊಂಡು ಬರಬೇಕು, ಅವರಿಗೆ ಶ್ಯೂರಿಟಿ ಕೊಡಿ ಅಂತ ಕೇಳಬೇಕು, ಜೊತೆಗೆ 5 ಲಕ್ಷ ರೂಪಾಯಿ ಬಾಂಡ್ ರೆಡಿ ಮಾಡಬೇಕು. ಇದೆಲ್ಲವೂ ಕೂಡ ಆಗಬೇಕಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈ ಷರತ್ತು ಪೂರೈಕೆಯ ರೀತಿ ಹೇಗಿರುತ್ತೆ ಅಂತ? ಅರವಿಂದ್, ನಿನ್ನೆ ಸರಿಸುಮಾರು 6:40ಕ್ಕೆ ಆದೇಶ ಆಗಿರುವಂಥದ್ದು, ಜಾಮೀನಿನ ಆದೇಶ. 6:40ಕ್ಕೆ ಜಾಮೀನಿನ ಆದೇಶ ಆದ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪಗಳೆಲ್ಲ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿತ್ತು. ಯಾಕೆಂದ್ರೆ 5:30ಕ್ಕೆ ಕೋರ್ಟ್ ಕಲಾಪಗಳು ಮುಕ್ತಾಯ ಆಗುವಂಥದ್ದು. ಅದಾದ ಬಳಿಕ ಶ್ಯೂರಿಟಿ ಏನಿತ್ತು, ಕೋರ್ಟ್ ಕಲಾಪಗಳು ಪ್ರಾರಂಭ ಆದ ಬಳಿಕ ಅಷ್ಟೇ ಅದನ್ನು ಫುಲ್ಫಿಲ್ ಮಾಡಬೇಕಾಗಿರುವಂಥದ್ದು. ಇವತ್ತು 11 ಗಂಟೆಗೆ ಕೋರ್ಟ್ ಕಲಾಪಗಳು ಮತ್ತೆ ಪ್ರಾರಂಭ ಆಗ್ತದೆ. ಮತ್ತೆ ಪ್ರಾರಂಭವಾದ ಬಳಿಕ 42ನೇ SMM ಕೋರ್ಟ್, ಅಂದರೆ ಜನಪ್ರತಿನಿಧಿಗಳಿಗೆ ಅಂತಾನೆ ಆಗಿರುವಂಥ 42ನೇ SMM ಕೋರ್ಟ್ ಏನಿದೆ, ಅಲ್ಲಿಗೆ ಕೋರ್ಟ್ನ ಆದೇಶ ಪ್ರತಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಅಲ್ಲಿ ಶ್ಯೂರಿಟಿಗಳೇನು ಅಂದ್ರೆ ಇಬ್ಬರು ಶ್ಯೂರಿಟಿ ಮತ್ತು 5 ಲಕ್ಷ ಬಾಂಡ್ ಏನಿದೆ ಅದನ್ನೆಲ್ಲ ಕೂಡ ಒದಗಿಸಬೇಕಾಗಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಅವರು ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಕೋರ್ಟ್ನ ವ್ಯಾಪ್ತಿಗೆ ಏನು ಪಾಸ್ಪೋರ್ಟ್ ಅನ್ನ, ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ಕೊಡಬೇಕು ಅಂತೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತಂದ್ರೆ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಪಾಸ್ಪೋರ್ಟ್ನ ಸಬ್ಮಿಷನ್ ಇರ್ಬೋದು, ಜೊತೆಗೆ ಇಬ್ಬರು ಶ್ಯೂರಿಟಿ ಇರ್ಬೋದು, ಜೊತೆಗೆ 5 ಲಕ್ಷ ಬಾಂಡ್ ಇರ್ಬೋದು, ಇದೆಲ್ಲ ಕೂಡ ಫುಲ್ಫಿಲ್ ಅನ್ನ ಮಾಡ್ತಾರೆ. ಫುಲ್ಫಿಲ್ ಅನ್ನ ಮಾಡಿದ ಬಳಿಕ ಬಹುತೇಕ ಇದೆಲ್ಲ ಪ್ರಕ್ರಿಯೆಗಳು ಮುಕ್ತಾಯ ಆಗಲಿಕ್ಕೆ ಕನಿಷ್ಠ 1 ಗಂಟೆ ಅಥವಾ 2 ಗಂಟೆ ಆಗುವಂತ ಸಾಧ್ಯತೆಗಳಿದಾವೆ. 2 ಗಂಟೆ ನಂತರ ಆದೇಶದ ಪ್ರತಿಯನ್ನ ಪರಪ್ಪನ ಅಗ್ರಹಾರಕ್ಕೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಕೂಡ ಪ್ರಕ್ರಿಯೆಗಳನ್ನ ಮುಗಿದು ಸರಿಸುಮಾರು 4 ಗಂಟೆ 4-5 ಗಂಟೆ ನಂತರ ರೇವಣ್ಣ ಅವರು ಬಿಡುಗಡೆ ಅಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಇದು ವಿಶೇಷ ಪ್ರಕರಣ ಅಂತ ಹೇಳಿದ್ರು ಬೇಗ ಪ್ರಕ್ರಿಯೆಗಳನ್ನ ಏನು ಇದರಲ್ಲಿ ಕಾರಾಗೃಹದಲ್ಲಿ ಮಾಡುವಂತ ಸಾಧ್ಯತೆಗಳಿದಾವೆ. ಆ ರೀತಿ ಏನಾದ್ರು ಆದ್ರೆ ಬೇಗ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸದ್ಯಕ್ಕೆ ಇಲ್ಲಿ ಅಂದ್ರೆ 11 ಗಂಟೆಗೆ ಕೋರ್ಟ್ ಕಲಾಪಗಳು ಪ್ರಾರಂಭ ಆಗ್ತವೆ. ಕೋರ್ಟ್ ಕಲಾಪ ಪ್ರಾರಂಭ ಆದ ಬಳಿಕಷ್ಟೇ ಮುಂದಿನ ಪ್ರಕ್ರಿಯೆಗಳು ಆಗಬೇಕಾಗಿರುವಂಥದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಕೋರ್ಟ್ ಕಲಾಪ ಆರಂಭವಾದ ಬಳಿಕ ನಿಜ ಎಷ್ಟು ಬೇಗ ನಾನು ಜೈಲಿಂದ ರಿಲೀಸ್ ಆಗ್ತೀನಪ್ಪ ಅಂತ ಅನಿಸಿರುತ್ತೆ ರೇವಣ್ಣ ಅವರಿಗೆ. ಬಟ್ ಈ ಪ್ರೊಸೀಜರ್ಸ್ ಎಲ್ಲ ಮುಗಿಬೇಕಲ್ಲ, ಅದಕ್ಕೆ ಸಮಯ ಬೇಕಾಗೇ ಆಗುತ್ತೆ. ಯಾಕೆಂದರೆ ನಿನ್ನೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ ತೀರ್ಪೇನಾದರೂ ಬಂದುಬಿಟ್ಟಿದ್ದರೆ ಸಾಯಂಕಾಲದೊಳಗಡೆ ಒಂದು ಸ್ವಲ್ಪ ಕೆಲಸಗಳಾಗಿರೋದು, ರಾತ್ರಿನೇ ಬಿಡುಗಡೆ ಆಗೋ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಈಗ ನಿನ್ನೆ ಸಾಯಂಕಾಲ 6:00ವರೆಗೆ ಆದೇಶ ಬಂದಿರೋದ್ರಿಂದ ಇವತ್ತು ಈ ಎಲ್ಲ ಕೆಲಸ ಕಾರ್ಯಗಳು ಮುಗಿದು ನಂತರ ರೇವಣ್ಣ ಅವರ ಬಿಡುಗಡೆ.